ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 4ನೇ ವಾಕ್ಯ. ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಈ ವಾಕ್ಯದಲ್ಲಿ ದೀನ ಭಾವ ಮತ್ತು ಯೆಹೋವನ ಭಯಭಕ್ತಿಯಿಂದ ಉಂಟಾಗುವಂಥ ಪ್ರತಿಫಲದ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದಾಗಿ. ಅಂದರೆ ಮನುಷ್ಯನ ಜೀವಿತಕ್ಕೆ ಬೇಕಾಗಿರುವಂಥ ಅತ್ಯವಶ್ಯವಾದಂಥ ಕಾರ್ಯಗಳು ಇದರಲ್ಲಿ ಬರೆಯಲ್ಪಟ್ಟಿದೆ. ಒಂದು ಧನ, ಹಾಗೆ ಮಾನ, ಹಾಗೆ ಜೀವ. ಈ ಮೂರು ಇರುವುದಾದರೆ ಮನುಷ್ಯನ ಜೀವಿತವೇ ಪರಿಪೂರ್ಣವಾದದ್ದಾಗಿ ಯಾವುದೇ ಕೊರತೆ ಇಲ್ಲದೆ ಸಂತೋಷವಾಗಿ ಜೀವಿತವನ್ನು ಮುನ್ನಡೆಸಬಹುದಾಗಿದೆ. ಈ ರೀತಿಯಾಗಿ ಜೀವಿಸಬೇಕೆಂದರೆ ಅದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು ದೀನ ಭಾವ ಉಳ್ಳವರಾಗಿ ಯೆಹೋವನ ಭಯದಿಂದ ನಾವು ನಡೆದುಕೊಳ್ಳಬೇಕು. ಆತನ ಕಟ್ಟಳೆಗಳನ್ನು ಅನುಸರಿಸುತ್ತಾ ಆತನಿಗೆ ವಿಧೇಯರಾಗಿ ನಾವು ನಡೆಯುವಾಗ ಆತನು ನಮ್ಮ ಜೀವಿತಕ್ಕೆ ಅವಶ್ಯ ಇರುವಂಥ ಎಲ್ಲವನ್ನು ಕೂಡ ಸಮೃದ್ಧಿಯಾಗಿ ಸಂಪೂರ್ಣವಾಗಿ ಅನುಗ್ರಹಿಸಿ ನಮ್ಮಲ್ಲಿ ಸಂತೋಷವನ್ನು ಉಂಟು ಮಾಡುತ್ತಾನೆ. ಹೀಗಿರುವಾಗ ನಾವು ದೀನ ಭಾವವನ್ನಾಗಲಿ ಯೆಹೋವನ ಭಯವನ್ನಾಗಲಿ ಬಿಟ್ಟು ಬಿಡಬಾರದು. ಕೆಲವರು ಏನು ಮಾಡುತ್ತಾರೆ ಅಂದರೆ ಕೆಲವೊಂದು ಆಶೀರ್ವಾದಗಳು ಸಿಕ್ಕಿದ ಮೇಲೆ ಅಹಂಕಾರದ ಭಾವದಿಂದ ಹೆಮ್ಮೆಯಿಂದ ತಮ್ಮನ್ನು ಹೆಚ್ಚಿಸಿಕೊಳ್ಳುವಂಥ ಸ್ವಭಾವಗಳಿಂದ, ಹಾಗೆ ದೇವರ ಮಾತುಗಳನ್ನು ಕೇಳದೆ ದೇವರ ಆಲೋಚನೆಗಳನ್ನು ಕೇಳದೆ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ತಮ್ಮ ಆಲೋಚನೆಗಳನ್ನು ತಮ್ಮ ಕಾರ್ಯಗಳನ್ನು ನೆರವೇರಿಸುವಂಥ ಒಂದು ಜೀವಿತವನ್ನು ನಡೆಸುವುದಕ್ಕೆ ಮುಂದಾಗುತ್ತಾರೆ. ಅಂದರೆ ಧನ ಮಾನ ಜೀವಗಳನ್ನು ದೀನ ಭಾವದಿಂದಲೂ ಯೆಹೋವನ ಭಯದಿಂದಲೂ ಹೊಂದಿ ನಂತರ ದೀನ ಭಾವವನ್ನು ಯೆಹೋವನ ಭಯವನ್ನು ಬಿಟ್ಟು ಬಿಟ್ಟರೆ ಅದು ತಳಯಿಲ್ಲದೆ ಇರುವಂಥ ಒಂದು ತೊಟ್ಟಿಯ ಹಾಗೆ ಅಥವಾ ತೂತು ಮಡಿಕೆಯ ಹಾಗೆ ಜೀವಿತವನ್ನು ಬದಲಾಯಿಸಿ ಬಿಡುತ್ತದೆ. ಅಂದರೆ ಅದರಿಂದ ಹೊಂದಿದ್ದೆಲ್ಲವೂ ನಷ್ಟವಾಗಿ ಹೋಗಿ ಪುನಃ ನಮ್ಮ ಅಹಂಕಾರಗಳನ್ನು, ಸ್ವಾರ್ಥವನ್ನು, ಸ್ವ ಆಲೋಚನೆಗಳನ್ನು ಬಿಟ್ಟು ದೇವರ ಕಡೆಗೆ ಮನ ತಿರುಗಿ ಆತನ ಭಯಭಕ್ತಿಗೂ ಆತನ ಮುಂದೆ ದೀನಭಾವದಿಂದ ನಡೆದುಕೊಡುವುದಕ್ಕೂ ಸಮರ್ಪಿಸುವವರೆಗೂ ಕೂಡ ನಮ್ಮಲ್ಲಿ ಆ ಕೊರತೆಗಳು ಮುಂದುವರಿಯುವಂತೆ ವಿಷಯಗಳು ಬದಲಾಗಿ ಬಿಡುತ್ತವೆ. ಆದ್ದರಿಂದ ಆಶೀರ್ವಾದಗಳನ್ನು ಹೊಂದುವಾಗಲೂ ಆಶೀರ್ವಾದಗಳನ್ನು ಹೊಂದಿದ ನಂತರವೂ ಕೂಡ ನಮ್ಮ ಜೀವಿತದ ಸ್ವಭಾವಗಳು ಒಂದೇ ರೀತಿಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ಇರಬೇಕು ಎಂಬುದನ್ನು ತಿಳಿದು ದೀನ ಭಾವವನ್ನು ಯೆಹೋವನ ಭಯವನ್ನು ಎಂದಿಯೂ ಕೂಡ ಮರೆತು ಬಿಡದೆ ಅದರಲ್ಲಿ ದೃಢವಾಗಿದ್ದು ಕರ್ತನ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತಾ ಆತನ ಕಟ್ಟಳೆಗಳನ್ನು ಅನುಸರಿಸುತ್ತಾ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ದೇವರೇನು ಹೇಳುತ್ತಾರೆಂಬುದನ್ನು ಕೇಳಿ ಅದನ್ನು ಹಾಗೆ ಕೈಗೊಂಡು ವಿಧೇಯತೆಯಿಂದ, ಸಮರ್ಪಣೆಯಿಂದ, ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ನಮ್ಮ ಜೀವಿತಗಳಲ್ಲಿ ಕರ್ತನೆ ನಾವು ದೀನ ಭಾವ ಉಳ್ಳವರಾಗಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವುದಕ್ಕೆ ಎಲ್ಲ ಆಜ್ಞೆಗಳನ್ನು ಕೈಗೊಳ್ಳುತ್ತಾ ನಿನಗೆ ಸಂತೋಷವನ್ನುಂಟು ಮಾಡುವಂಥ ವಿಧೇಯತೆಯಲ್ಲಿ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಕರ್ತನೆ. ನಿನ್ನ ಬಲ, ನಿನ್ನ ಕೃಪೆ ಪ್ರತಿಯೊಬ್ಬೊಬ್ಬರನ್ನು ಆಳ್ವಿಕೆ ಮಾಡಿ ಮುನ್ನಡೆಸಲಿ. ಎಲ್ಲಪ್ಪ ಅಹಂಕಾರಗಳು, ಹೆಮ್ಮೆಗಳು, ಸ್ವಬಲವನ್ನು, ಸ್ವಜ್ಞಾನವನ್ನು ಆಶ್ರಯಿಸಿಕೊಂಡು ಜೀವಿಸುವಂಥ ಅನುಭವಗಳು ನೀಗಿ ಹೋಗಲಿ. ನಾವಪ್ಪ ಎಂದಿಗೂ ಕೂಡ ಬೀಳದಂತೆ, ಎಡವದಂತೆ ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನು ಹೊಂದುತ್ತಾ ಜಯದಲ್ಲಿ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಜೀವಿತಗಳನ್ನು ನಿನ್ನ ಆರ್ತಿಗೆ ಆಶೀರ್ವದಿಸುವಂಥ ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಪನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.